ಹಲೋ ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ನನಗೆ ಹುಷಾರಿಲ್ಲ, ನನ್ನ ವಾಯ್ಸ್ ಎಲ್ಲ ಹೋಗ್ಬಿಟ್ಟಿದೆ. ಅರ್ಲಿ ಮಾರ್ನಿಂಗ್ 4 o'clock ಇವತ್ತು. ಇಷ್ಟು ಅರ್ಲಿ ಮಾರ್ನಿಂಗು ನಾನು ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀನಿ. ನೋಡಿ ಎಲ್ಲೆಲ್ಲಿಂದನೋ ಬಂದು ಹೆಂಗ್ ಮಲ್ಕೊಂಡಿದ್ದಾರೆ ಇಲ್ಲೆಲ್ಲ. ಒಬ್ಬೊಬ್ರು ಜೀವನ ಒಂದೊಂಥರ ಇರುತ್ತೆ. ತುಂಬಾ ದಿನಗಳೇ ಆಗೋಗಿತ್ತು ಒಬ್ಳೆ ಜರ್ನಿ ಮಾಡಿ. ಟ್ರೈನ್ ಎಲ್ಲ ಫುಲ್ ಖಾಲಿ ಹೊಡಿತಾ ಇತ್ತು, ಎಲ್ಲರೂ ಇಳ್ದೋಗ್ಬಿಟ್ಟಿದ್ರು, ನಾನು ಒಬ್ಳೆ ಕೂತಿದ್ದೆ. ಈ ಮಳೆ ಸೀಸನ್ ಅಲ್ಲಿ ಮಲೆನಾಡ್ ಕಡೆ ಹೋಗೋದೇ ಒಂಥರ ಚಂದ. ಇಷ್ಟು ಗ್ರೀನರಿ ಆಗಿದೆ ನೋಡಿ. ನಾನು ಎಲ್ಲಿಗೆ ಹೋಗ್ತಾ ಇದೀನಿ ಅಂತಾನೆ ಹೇಳೋದ್ ಮರ್ತೋಗಿದ್ದೆ. ಎಸ್, ನಮ್ಮೂರು ಭದ್ರಾವತಿಗೆ ಹೋಗ್ತಾ ಇದ್ದೆ. ಸೀರೆ ಕೊಡ್ಸಕ್ಕೆ ಟ್ರೈನ್ ಬರೋಷ್ಟೊತ್ತಿಗೆ ನನ್ನ ತಮ್ಮ ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಾ ಇದ್ದ ಕರ್ಕೊಂಡು ಹೋಗೋಕ್ಕೆ. ನಾನು ಬೆಳಿಗ್ಗೆ 5:30 ಟ್ರೈನ್ ಹತ್ತಿದ್ದು, ಮನೆಗೆ ಬರೋಷ್ಟೊತ್ತಿಗೆ ಒಂದು 11:30 ಆಗೋಗ್ಬಿಟ್ಟಿದ್ದು. ನನಗೆ ತುಂಬ ಚೆನ್ನಾಗಿ ಗಾಡಿ ಓಡ್ಸಕ್ಕೆ ಬರುತ್ತೆ, ಆದರೆ ಕೀ ಆನ್ ಮಾಡಕ್ಕೆ ಬರ್ತಾಯಿಲ್ಲ ಅಷ್ಟು. ಎಲ್ಲರೂ ಸೇರ್ಕೊಂಡು ಏನು ಮಾಡ್ತಿದ್ದೀರಾ? ನಾವು ಅಮ್ಮಗೆ ಬಿಸಿ ಬಿಸಿ ಕಜ್ಜಾಯ, ರುಚಿ ಕಜ್ಜಾಯ ಮಾಡಿಕೊಡಲ್ಲ ನಾನು ಅಂತ ಮಾಡ್ತಾ ಇದ್ದೀನಿ. ಅವ್ನು ಟ್ರೈನಲ್ಲಿ ಇಲ್ದಾಗ ಏನೋ ಒಂದು ಡೈಲಾಗ್ ಹೊಡೆದಾಗ ಕೇಳಮ್ಮ ಏನು ಅಂತ. ಏನಿಲ್ಲ ಕಣಮ್ಮ, ಬಾವ ಫೋನ್ ಮಾಡಿದ್ರು, ಅವಳು ಹುಷಾರಿಲ್ಲ, ಅಲ್ಲೇ ಹಾಸ್ಪಿಟಲ್ ತೋರ್ಸ್ಕೊಂಡು ಕರ್ಕೊಂಡೋಗ್ಬಿಡು ಅಂದ್ರು. ಸೊ ನಂಗೆ ಗೊತ್ತಾಯ್ತು ಇವಳು ಎಲ್ಲ ಬಿದ್ದಾಕಳೆ ಅಂತ. ಅದಕ್ಕೆ ಟ್ರೈನ್ ಹೊರಗಡೆ ಗೊತ್ತಿರಲಿಲ್ಲ ಇವತ್ತು. ಹೋದೆ ಅಲ್ಲಿ ಟ್ರೈನ್ ಬಂದಾಗ, ಹೊರಗಡೆ ಬಿದ್ದಿದ್ರೆ ಎತ್ಕೊ ಬರೋಣ, ಒಳಗೆ ಬಿದ್ದಿದ್ರೆ ಯಾಕೊಳ್ಳೋಣ ಅಂತ ಹೋಗಿ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಮನೇಲಿ ನಮ್ಮ ಅಪ್ಪಂಗೆ ಪೂಜೆ ಮಾಡಕ್ಕೆ ಎಲ್ಲ ಹಬ್ಬಕ್ಕೆ ಅಡುಗೆ ಮಾಡ್ಕೊಂಡು ರೆಡಿ ಮಾಡ್ಕೊತಾ ಇದ್ರೆ, ನಾನು ನನ್ನ ತಮ್ಮ ತೀರ್ಥಹಳ್ಳಿಗೆ ಹೋಗ್ತಾ ಇದೀವಿ. ತೀರ್ಥಹಳ್ಳಿಲಿ ಹಂಗೊಂದು ಪ್ರಮೋಷನ್ ಇತ್ತು, ಅದನ್ನ ಮುಗಿಸ್ಕೊಂಡು ಹಂಗೆ ಎಲ್ಲೆಲ್ಲಿ ಮಳೆ ಆಗಿದೆ, ಹೆಂಗೆಲ್ಲ ನೀರು ತುಂಬಿಕೊಂಡಿದೆ ಅಂತ ನೋಡ್ಕೊಂಡು ಮಾತಾಡ್ಕೊಂಡು ಬಂದ್ವಿ. ಬರೋಷ್ಟೊತ್ತಿಗೆ ನಮ್ಮ ಅಮ್ಮ ಮತ್ತೆ ನನ್ನ ಸಿಸ್ಟರ್ ಪೂಜೆಗೆಲ್ಲ ರೆಡಿ ಮಾಡೇ ಬಿಟ್ಟಿದ್ರು. ಮನೆಗೆ ಮಗಳು ಬಂದಿದ್ದಾಳೆ ಅಂತ ಅರ್ಶಿನ ಕುಂಕುಮ ಎಲ್ಲ ಕೊಟ್ರು. ಇದಾದ್ಮೇಲೆ ನಮ್ಮ ಅಪ್ಪಂಗೆ ನಮ್ಮ ಅಜ್ಜಿ ತಾತಂಗೆ ಪೂಜೆ ಮಾಡ್ತೀವಿ. ಇದು ಏಕಾದಶಿ ಹಬ್ಬ ಅಂತ ಹೇಳಿ. ಕೆಲವು ಕಡೆ ಹಬ್ಬಕ್ಕೆ ನಾನ್ ವೆಜ್ ಮಾಡ್ತಾರೆ, ನಾವು ವೆಜ್ ಮಾಡ್ತೀವಿ. ಕಜ್ಜಾಯ, ವಡೆ, ಚಕ್ಲಿ ಆತರ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಪೂಜೆ ಮಾಡಿ ಎಲ್ಲ ಜೊತೆಲೆ ಕುತ್ಕೊಂಡು ಊಟ ಮಾಡಿದ್ವಿ. ಇವತ್ತಿನ ಡೇ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.